ಬಾತ್ ಮಾಡಕೋ ಬಿಸಿಬೇಳೆ ಬಾತ್ ಮಾಡೋನೆ ಗೋಸ್ಕರ ನೋಡ್ರಿ ನಗು ನಗು ನೋಡ್ರಿ ಮುಖದಲ್ಲಿ. ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಹೊಸ ವ್ಲಾಗಿಗೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸೊ ಇವತ್ತಿನ ಈ ವ್ಲಾಗಲ್ಲಿ ನಾವು ಎಲ್ಲಿಗೊಪ್ಪ ಹೊರಟಿದ್ದೀವಿ ಅಂದರೆ ನನ್ನ ಮಗಳಿಗೆ ಒಂದು ಚಿಕ್ಕ ಸರ ಪ್ರೆಸೆಂಟ್ ಮಾಡೋಣ ಅಂತ ನಾನು ಅಂದ್ಕೊಂಡೆ. ಸೊ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಅಂದರೆ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ ಹೊರಟಿದ್ದೀವಿ. ಸೊ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ. ನನ್ನ ಮಗಳು ಕೂಡ ಇಲ್ಲೇ ಇದ್ದಾಳೆ. ಅವಳು ಕಾರ್ ಅಂದರೆ ತುಂಬ ಹ್ಯಾಪಿ. ಸೊ ಅದಕ್ಕೆ ಎಲ್ಲ ಹೊರಟಿದ್ದೀವಿ. ಸೊ ನೋಡೋಣ ಯಾವ ಸರ ಸಿಗುತ್ತೆ, ಬನ್ನಿ ನೋಡೋಣ. ಸೊ ಆಪ್ಷನ್ಸ್ ಅಂತ ಬಂದರೆ ಇಲ್ಲಿ ನಮ್ಮ ರೆಗ್ಯುಲರ್ ಶಾಪಲ್ಲಿ ಅಂದರೆ ರೆಗ್ಯುಲರಾಗಿ ನಾವು ಬರೋ ಶಾಪಲ್ಲಿ ತುಂಬ ಕಮ್ಮಿ ಆಪ್ಷನ್ಸ್ ಇತ್ತು. ಸೊ ಟ್ರಸ್ಟ್ ವರ್ತ್ ಇರೋದ್ರಿಂದ ಅದರಲ್ಲೇ ಒಂದು ಸೆಲೆಕ್ಟ್ ಮಾಡಬೇಕಾಯ್ತು. ಸೊ ಯಾವ್ದು ಸೆಲೆಕ್ಟ್ ಮಾಡಪ್ಪ ಅಂದರೆ ನಾವು ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ದಿಸ್ ಈಸ್ ಫೈನಲೈಸ್ಡ್. ಎಸ್ ಗೈಸ್, ಈಗ ಎಲ್ಲಿದ್ದೀನಪ್ಪ ಅಂದರೆ ನಾನು ಈಗ ಕರೆಂಟ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಕಸಿನ್ಸು ಬೆಂಗಳೂರಿಂದ ಬರ್ತಾವ್ರೆ ನನ್ನ ಮಗಳ ಬರ್ಡೇ. ಸೊ ನೀವು ನೋಡಿದ್ರಲ್ಲ ನಾವೇನು ಏನಂತಾರೆ ಅದು ಒಡವೆ ಶಾಪಿಂಗ್ ಏನು ಮಾಡ್ತೀನಿ ನನ್ನ ಮಗಳಿಗೆ ಬರ್ಡೇ ಪರ್ಪಸ್ಗೆ ಮಾಡಿದ್ದು. ಈಗ ನಾಳೆ ಬರ್ಡೇ ಇರೋದ್ರಿಂದ ನಮ್ಮ ಫ್ರೆಂಡ್ಸು ಬರ್ತಾ ಇದ್ದಾರೆ. ಸೊ ಫ್ರೆಂಡ್ಸ್ ಅಲ್ಲ ಕಸಿನ್ಸ್ ಬರ್ತಾ ಇದ್ದಾರೆ. ಅವ್ರನ್ನ ಪಿಕ್ ಮಾಡೋಕ್ಕೆ ನಾನು ಬಂದಿದ್ದೀನಿ. ಸೊ ಈಗ ಅವ್ರನ್ನ ಕರ್ಕೊಂಡು ಮನೆ ಕಡೆ ಹೋಗೋಣ, ಏನಂತೀರ? ಲೆಟ್ಸ್ ಗೋ ಬಡೀಸ್, ಕಮ್. ಸೊ ನಾನು ನೋಡಿದ್ರೆ ಕಾರಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇವ್ರು ನೋಡಿದ್ರೆ ಆಟೋದಲ್ಲಿ ಬರ್ತಾವ್ರೆ. ಎಲ್ಲಿಂದ ಬಂದರು ಅಂದರೆ ಇವರು ಮೈಸೂರು ರೈಲ್ವೆ ಸ್ಟೇಷನಿಂದ ನಮ್ಮ ಟೆರಿಷನ್ ಕಾಲೇಜ್ ಗಂಟ ಅವರು ಆಟೋದಲ್ಲಿ ಬಂದರು. ಸೊ ಟೆರಿಷನ್ ಕಾಲೇಜಿಂದ ನಮ್ಮ ಮನೆಗೆ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿಂದ ಅವ್ರನ್ನ ಪಿಕ್ ಮಾಡೋದು. ಇವನು ಯಾವಾಗಲಿದೆ ಹೊಟ್ಟೆ ಹಸಿದೈತೆ ಹಾಂ ಈಗ ಹಾಂ ಹಾಯ್ ಮೇಡಮ್ ಲಾಗೆ ಏಯ್ ಕುಡ್ದವನ ಬಾತ್ ಮಾಡಕೋ ಬಿಸಿಬೇಳೆ ಬಾತ್ ಮಾಡೋನೆ ಅಲ್ಲ ಅಲ್ಲೆಲ್ಲ ವಿಡಿಯೋ ತಗೊಂಡ ಏನ್ ಮಾಡ್ತಾ ಲೋ ಅಡ್ಡಾಟ ಮಾಡಲೇ ಯಾರೋ ಹಿಂಗಿಡಿಯೋ ಫೋನ್ನ ಹಂಗೆ ಹಿಡ್ಕೊಳ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. The next day. ರಾತ್ರಿ ಕರ್ಕೊಬಂದು ಬರೋದೇ ಅಷ್ಟು 12 ಗಂಟೆ ಆಗೋಯ್ತು. ಬಂದು ಎಲ್ಲಿ ಮಲಗಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲಿ ಮಲಗಿದ್ವಿ ಗೊತ್ತಾ? ಈ ಥರ ವ್ಯವಸ್ಥೆ ನಮ್ಮದು. ಇಲ್ಲಿ ಮಲ್ಕೊಂಡಿದ್ವಿ. ಇವತ್ತು ನಮ್ಮ ದಿನ ಹೇಗೋಗುತ್ತೆ. ಇವತ್ತು ನನ್ನ ಮಗಳದು ಬರ್ಡೇ ಸೆಲೆಬ್ರೇಷನ್ ಇದೆ. ಸಂಜೆ ಡಿನ್ನರ್ ಇದೆ. ಒಂದು ಚಿಕ್ಕದಾಗಿ ಗೆಟ್ ಟುಗೆದರ್ ಇದೆ. ಫ್ರೆಂಡ್ಸು ಫ್ಯಾಮಿಲಿ. ಸೊ ಎಲ್ಲ ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ, ಬನ್ನಿ ಹೋಗೋಣ. ಇವಂದು ಚಾನಲ್ ಐತೆ ಗೈಸ್. ಏನು ಮಚ್ಚ ನಿನ್ನ ಹೆಸರು? ಅಲ್ಲ ನಿನ್ನ ಚಾನಲ್ ನೇಮ? ನಮ್ಮ ಚಾನಲ್ ನೇಮ್ ಮಜ್ಜನ್ ರಾಕೇಶ್ ಅಂತ. ಫಸ್ಟ್ ವಿಡಿಯೋ ನೋಡಿ ಹಾಕಿದ್ದಾನೆ. ಏನು ವೆಜ್ ಪಲಾವ್ ಏನೋ ಮಾಡಿದ್ದಾನೆ. ಭಾಳ ಚೆನ್ನಾಗಿ ಮಾಡಿದ್ದಾನೆ ನೋಡಿ ಒಂದ್ಸರಿ. ರೆಸಿಪಿಗಾಗಿ ಫಾಲೋ ಮಾಡಿ ಮಿಸ್ಟರ್ ಪ್ರತಿಭೆ. ಹೊಸ ಪ್ರತಿಭೆ ಅಲ್ಲ, ಹೊಸ ಪ್ರತಿಭೆ. ನಾಳೆ ಚಿತ್ರಾನ್ನ ಮಾಡ್ತಾನೆ ಫ್ರೆಂಡ್ಸ್. ಇಲ್ಲ ನಾಳೆ ಸಂಜೆ ಚಿತ್ರಾನ್ನ ಆಗ ಡೌಟು. ಚಿತ್ರಾನ್ನ ಇಲ್ಲ ಚಿತ್ರಾನ್ನ. ನೋಡ್ರಿ ಅವಂದು ಒಂದು ಚಾನಲ್ ಐತೆ ಅಂತ ಹೇಳದ್ನಲ್ಲ, ಅಲ್ಲೋ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾವನೆ. ಹಾಂ ಬಾಬಾ ಏನು ಡೆಡಿಕೇಶನ್ನು ಚಾನಲ್ಗೋಸ್ಕರ. ನೋಡ್ರಿ ನಗು ನಗು ನೋಡ್ರಿ ಮುಖದಲ್ಲಿ. 1 ವೀಕಲ್ಲಿ 100K ಮಾಡಲಿ. ಸೊ ನಮ್ಮ ಹುಡುಗರ ಜೊತೆ ಸ್ವಲ್ಪ ಟೈಮ್ನ ಇವರು ಚಿಕ್ಕ ಮಕ್ಕಳು ಕಳೆದು. ಸೊ ಅಲ್ಲಿ ನಮ್ಮ ಬೇಬಿಗಳು ಪಾಪ ನಿಂತವಿಲ್ಲಿ. ಮಕ್ಕಳನ್ನ ಇವ್ರು ಚಿಕ್ಕ ಆಟ ಆಡ್ತಾವ್ರೆ. ಮನೇಲಿ ಸುಮ್ಮನೆ ತೀಟೆಗಳು ಮಾಡ್ಕೊಂಡು ಟೈಮ್ ಇದು ಮಾಡ್ತಾಯಿದ್ರು. ಸೊ ಅವ್ರನ್ನ ಪಾರ್ಕಿಗೆ ತಗೊಂಡೋಗಿ ನಾವು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡ್ಕೊಂಡು ಮಾತಾಡಿಕೊಂಡು ಅಲ್ಲಿಂದ ಸೀದಾ ಹೊರಟು ನಾವು ಇದನ್ನು ಕ್ಯಾಟ್ರಿಂಗ್ ಹೇಳಿದ್ವಲ್ಲ, ಸೊ ಊಟ ಇಸ್ಕೊಂಬರೋಣ ಅಂತ ಹೋದ್ವಿ. ಅವರು 5:30 ಹೇಳಿದವರು 6:30 ಆಗೋಯ್ತು ಅವ್ರು ಕೊಡೋದು ಊಟನ. ಸೊ ತುಂಬ ಲೇಟ್ ಆಗೋಯ್ತು. ಇನ್ನು ಡೆಕೋರೇಷನ್ ಏನೂ ಮಾಡಿರಲಿಲ್ಲ. ನೋಡಿದ್ರೆ ಜನಗಳೆಲ್ಲ ಬಂದ್ಬಿಟ್ಟವ್ರೆ. ಅಂದರೆ ನಮ್ಮ ನೈಬರ್ಸ್ ಎಲ್ಲ ಬಂದು ಕೂತಿದ್ದಾರೆ ಆಲ್ರೆಡಿ ಸೋಫಾ ಮೇಲೆ. ಸೊ ಅವ್ರನ್ನ ತೋರಿಸ್ತೀನಿ ನೋಡಿ. ಈಗ ನೋಡಿ ಇವರೆಲ್ಲ ನಮ್ಮ ಪಾಪ ನೈಬರ್ಸು 1 ಗಂಟೆ ಸುಮ್ಮನೆ ನಮಗೋಸ್ಕರ ವೆಯ್ಟ್ ಮಾಡಿದ್ರು. ಅವರು 5:30 ಅಂತ ಹೇಳಿ 6:30 ಆಗೋಯ್ತು. ಸೊ ಎಲ್ಲ ಕರೆಕ್ಟಾಗಿ ಆಗ್ತಾಯಿದೆ ಅನ್ನೋ ಅಷ್ಟರಲ್ಲಿ ಏನಾದರೂ ಒಂದು ಆಗಬೇಕಲ್ಲ. ಸೊ ಇಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಅದು ಬರ್ತಾ ಗಾಬರಿಲಿ ಈ ಕೇಕ್ನ ಕಟ್ ಮಾಡಿ ನಾವು ಕೊಡಲಿಕ್ಕೆ ಚಿಕ್ಕ ಪ್ಲೇಟ್ಸ್ನ ತರಲಿಕ್ಕೆ ಹೇಳಿದರು. ಅದನ್ನು ಮರೆತು ಬಂದುಬಿಟ್ವಿ. ಸೊ ಆನ್ ದ ವೇ ಅಂತ ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಹೇಳಿದ್ದಾಯಿತು. ಬಟ್ ಬರೋ ಅಷ್ಟರಲ್ಲಿ ಎಲ್ಲ ಕೈಯಲ್ಲಿ ತಿಂದಾಕಿದ್ದು ಆಯಿತು. ಸೊ
ಎಲ್ಲರಿಗೂ ಒಂದೊಂದು ಹ್ಯಾಟ್ ಕೊಟ್ಟಿದ್ದೆ. ಹ್ಯಾಪಿ ಬರ್ಡೇ ಹ್ಯಾಟು, ಮಗಳದ ಬರ್ಡೇ ಅಲ್ವಾ, ಸೊ ಚಿಕ್ಕ ಮಕ್ಕಳಿಗೆಲ್ಲ ಹ್ಯಾಟ್ ಕೊಟ್ಟು ಬರ್ಡೇ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಡೆಕೋರೇಷನ್ನ ಮಾಡಿದ್ದು ನಮ್ಮ ತಮ್ಮ ರಾಕೇಶು ಮತ್ತು ನಮ್ಮ ಕಸಿನ್ ಬ್ರದರು ಆದಂಥ ಗೌಡ ದರ್ಶನ ತರ್ವ, ಮತ್ತು ನಮ್ಮ ಬಾಮೈದ ವೀರೇಶ ಮತ್ತು ನಮ್ಮ ಫ್ರೆಂಡು ಪ್ರದೀಪ. ಇಷ್ಟು ಜನ ಸೇರಿಕೊಂಡು ಡೆಕೋರೇಷನ್ನ ಪಟಾಪಟ್ ಅಂತ ಮಾಡಿದ್ರು. ಎಲ್ಲರೂ ಕೂತಿದ್ದಾರೆ ಆರಾಮಾಗಿ. ಸೊ ಅವ್ರಿಗೋಸ್ಕರ ಸೊ ನೋಡ್ತಾ ಇರ್ಬೋದು, ನಮ್ಮ ಮದರ್ ಇಂಡಿಯಾ ಫುಲ್ ಬ್ಯುಸಿಯಾಗಿದ್ದಾರೆ. ಊರಿಂದ ನಮ್ಮ ಮುದ್ದಮ್ಮನವರು ಬಂದಿದ್ದಾರೆ, ನಮ್ಮ ದೊಡ್ಡಮ್ಮವರ ಅಮ್ಮ ಅವರು. ಸೊ ಅವರು ಬಂದಿದ್ದಾರೆ. ತುಂಬ ಚೆನ್ನಾಗಾಯಿತು ಸೆಲೆಬ್ರೇಷನ್ನು. ಇದು ನೋಡಿ ನಮ್ಮ ಮಗಳ ಬರ್ಡೇ ಕೇಕು 2 kg ಪೇಸ್ಟ್ರಿ ಮಾಡಿಸಿದ್ದೆ. ಜಾಸ್ತಿ ಬೇಡ, ಹೋದ ಸರಿ 8 kg ಮಾಡಿಸ್ಬಿಟ್ಟು ನನ್ನ ಮಗನ ಬರ್ಡೇಲಿ ಸುಮಾರು ವೇಸ್ಟ್ ಆಗಿತ್ತು. ಸೊ ನೋಡಿ ನಾನು ಹೆಂಗೆ ಕಾಣ್ತಾ ಇದ್ದೀನಿ, ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿ. ಸ್ವಲ್ಪ ಹೊಟ್ಟೆ ಇದೆ, ಕರಗಬೇಕು, ಆದಷ್ಟು ಬೇಕು ಅದನ್ನು ಕರಗಿಸ್ತೀನಿ. ನನ್ನ ಮಗಳು ನೋಡಿ ಅಂತ ರೆಡಿ ಆಗಿದ್ದಾಳೆ. ಎಲ್ಲರೂ ಫೋಟೋ ತೆಗೆದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ನನ್ನ ಮಗಳ ಬರ್ಡೇಗೆ ನಾನು ಕ್ಯಾಟ್ರಿಂಗ್ ಹೇಳಿದ್ದೆ. ಕ್ಯಾಟ್ರಿಂಗಲ್ಲಿ ಏನೇನು ಮಾಡಿದ್ರು ಅಂದರೆ ನೋಡಿ, ಜಾಮೂನ್ ಮಾಡಿದ್ದಾರೆ, ಚಿಕನ್ ಬಿರಿಯಾನಿ ಮಾಡಿಸಿದ್ದೆ. ಒಂದು 60 ಜನಕ್ಕೆ ಮಾಡಿಸಿದ್ದೆ, ಅಷ್ಟು ಜಾಸ್ತಿ ಜನಕ್ಕೆ ಮಾಡಿರಲಿಲ್ಲ. ಚಿಕನ್ ಬಿರಿಯಾನಿ ಇದೆ. ದೆನ್ ವೆಜ್ ಪಲಾವು ತುಂಬ ಹಂಗೆ ಇದೆ, ಸುಮಾರು ಜನ ತಿಂದೇ ಇರಲಿಲ್ಲ. ಮೊಸರು ಬಜ್ಜಿ ಮತ್ತು ನಮ್ಮ ಫೇವ್ರೇಟು ಕಬಾಬು. ಸೊ ಇದು ನಮ್ಮ ಸಿಸ್ಟರು ಮತ್ತು ಬ್ರದರು, ಕಸಿನ್ಸು, ಚಿಕ್ಕಪ್ಪನ ಮಕ್ಕಳು. ಅವರು ಬಂದಿರೋ ವೀಡಿಯೋ ಮಾಡ್ತಾರೆ, ಬೇಡ ಅಂತಿದ್ದಾರೆ. ಆಗೋಯ್ತು ಅಷ್ಟೇ ಬಿಡು, ಆಗೋಯ್ತು.